ಸಾವಿತ್ರಿ ಊಟ ಪಡಿಸು. ವಿಜಯ, ಸಾವಿತ್ರಿ, ನೀನು ಗರ್ಭಿಣಿ ಹೆಂಗಸು, ಹೆಚ್ಚು ಆಯಾಸ ಮಾಡ್ಕೋಬಾರ್ದು. ನೀನು ಕೂತ್ಕೋ. ವಿಜಯ, ನೀನು ಬಡಿಸು. ಅಲ್ಲ ಅಮ್ಮೋರೆ. ವಿಜಯ, ನೀನು ಒಂದು ಹೆಂಗಸಾಗಿ ಒಂದು ಗರ್ಭಿಣಿ ಹೆಂಗಸನ ಹೇಗೆ ನೋಡ್ಕೋಬೇಕು ಅನ್ನೋದು ಗೊತ್ತಿಲ್ವಾ? ಅದನ್ನು ನಾನೇ ನಿಂಗೆ ಹೇಳ್ಕೊಡ್ಬೇಕಾ? ಸಾವಿತ್ರಿ, ಕೂತ್ಕೋ. ನೀನು ಬಡಿಸು. ಅಲ್ಲ ಅಮ್ಮವ್ರೆ, ಯಾವಾಗಲೂ ನಾನೇ ಎಲ್ಲ ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಿ, ಆದರೆ ಇವಳೇ ನನ್ನನ್ನು ಯಾವ ಕೆಲಸನೂ ಮಾಡಕ್ಕೆ ಬಿಡಲ್ಲ. ಕೇಳಿದ್ರೆ ನಾನು ಹಳ್ಳಿ ಹುಡುಗಿ, ನನಗೆ ಕೆಲಸ ಮಾಡದೇ ಇದ್ರೆ ಆಗಲ್ಲ ಅಂತ ಎಲ್ಲ ಕೆಲಸನೂ ಇವಳೇ ಮಾಡಿಬಿಡ್ತಾಳೆ ಅಲ್ವೇನಮ್ಮ? ಹೌದು ಅಮ್ಮರೇ, ಅವಳು ಮನೆ ಜವಾಬ್ದಾರಿನೆಲ್ಲ ತಗೊಳ್ಳೋದ್ರಲ್ಲಿ ತುಂಬ ಆಸಕ್ತಿ ತೋರಿಸ್ತಾಳೆ. ಅತ್ತೆಯವರೇ, ಸಾವಿತ್ರಿ ಬರೀ ನಮ್ಮ ಮನೆ ಸೊಸೆ ಅಲ್ಲ, ನಿಜ ಹೇಳಬೇಕು ಅಂದರೆ ಅವಳು ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ದೇವಿ. ಎಲ್ಲ ಕೆಲಸನೂ ನಾನು ಒಬ್ಬಳೇ ಮಾಡ್ತೀನಿ ಅಂತ ಹಠ ಮಾಡ್ತಾಳೆ. ನಮ್ಮ ಕೈಲಂತೂ ಅವಳನ್ನ ಸರಿ ಮಾಡೋಕ್ಕಾಗಿಲ್ಲ. ನೀವೇ ನೋಡ್ಕೊಳ್ಳಿ. ಸಾವಿತ್ರಿ, ನೀನು ಕೆಲಸ ಮಾಡು, ಆದರೆ ನಿನ್ನ ಹೊಟ್ಟೆಲಿ ಈಗ ಒಂದು ಪುಟ್ಟ ಕಂದ ಬೆಳೀತಾ ಇದೆ, ಅದಕ್ಕೆ ಆಯಾಸ ಆಗಬಾರ್ದು. ಹಾಗೆ ನೋಡ್ಕೋಬೇಕಾಗಿರೋದು ನಿನ್ನ ಗಂಡ ಮತ್ತು ನಿನ್ನ ಅತ್ತೆ ಕರ್ತವ್ಯ. ಬಾ ಕೂತ್ಕೋ. ವಿಜಯ, ಏನು ಹಾಗೆ ನೋಡ್ತಾ ನಿಂತ್ಕೊಂಡ್ಬಿಟ್ಟೆ? ಬಡಿಸು, ಕೂತ್ಕೋ. ವಿಜಯ, ನೀನು ಆಗಾಗ ಅಡುಗೆ ಕೆಲಸದ ಕಡೆ ಗಮನ ಕೊಡು. ಗರ್ಭಿಣಿ ಊಟ ಮಾಡೋ ಅಡುಗೆಲಿ ಉಪ್ಪು, ಖಾರ, ಹುಳಿ ಎಲ್ಲನೂ ಹದವಾಗಿರಬೇಕು, ಗೊತ್ತಾಯ್ತಾ? ಹಾಂ ಮೋರೆ. ಏ ಹುಡುಗ, ನೀನು ಅಷ್ಟೇ ಅವಳನ್ನು ಸಂತೋಷವಾಗಿ ನೋಡ್ಕೋಬೇಕು. ಹಾಂ ಅಜ್ಜಿ, ತುಂಬ ಸಂತೋಷವಾಗಿ ನೋಡ್ಕೊತೀನಿ. ಅವಳಿಗೆ ನೆಲದ ಮೇಲೆ ಕಾಲಿಡೋದಕ್ಕೆ ಬಿಡಲ್ಲ, ತಲೆ ಮೇಲೆ ಹೊತ್ಕೊಂಡು ಓಡಾಡ್ತೀನಿ ಅಜ್ಜಿ. ಬಣ್ಣ ಬಣ್ಣದ ಮಾತುಗಳಿಗೂ ಬದುಕಿಗೂ ತುಂಬ ವ್ಯತ್ಯಾಸ ಇದೆ. ನಾನಿಲ್ಲೇ ಇರ್ತೀನಲ್ಲ, ನೋಡ್ತೀನಿ. ನಾಳೆ ಯುಗಾದಿ ಹಬ್ಬ, ಎಲ್ಲರೂ ಖುಷಿಯಿಂದ ಆಚರಿಸೋಣ. ಶ್ರಾವಣಿ ಸುಬ್ಬುನು ಕರೆಯೋಣ ಅಂತ ಅಂದ್ಕೊಂಡೆ, ಆದರೆ ಶ್ರಾವಣಿ ಅವ್ರ ಮನೇಲಿ ಇರ್ತಾಳೆ. ನಮ್ಮನೆ ಹುಡುಗಿ ಅವ್ರ ಮನೆಯಲ್ಲಿ ದೀಪ ಹಚ್ಚಿ ಹಬ್ಬ ಮಾಡೋ ಖುಷಿನೇ ಬೇರೆ, ಹಾಗಾಗಿ ಕರೀಲಿಲ್ಲ. ನಾಳೆ ಇಲ್ಲಿ ನಾವೆಲ್ಲರೂ ಒಟ್ಟಿಗೆ ಹಬ್ಬ ಮಾಡೋಣ. ಹಬ್ಬಕ್ಕೆಲ್ಲ ತಯಾರಿ ಆಗಲಿ. ಆಯ್ತು ಅಮ್ಮವ್ರೆ, ಅದನ್ನೆಲ್ಲ ನಾನು ನೋಡ್ಕೋತೀನಿ. ನೀವಿದ್ದೀರಲ್ಲ ಅತ್ತೆಯವರೇ, ಹಬ್ಬ ಗ್ರ್ಯಾಂಡಾಗಿ ಆಗುತ್ತೆ ಬಿಡಿ.
ದೇವರೇ, ಹಳೇ ವರ್ಷ ಕಳೀತು, ಹೊಸ ವರ್ಷ ಬಂತು. ಬೇವು ಬೆಲ್ಲ ತಿಂದು ಬದುಕಲ್ಲಿ ಸುಖ ದುಃಖ ಸಮನಾಗಿ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ. ಆದರೆ ನಂದಿನಿಯಮ್ಮವ್ರ ಬದುಕಲ್ಲಿ ಬರೀ ಬೇವೇ ಇದೆ. ಇಷ್ಟು ವರ್ಷ ಕಹಿ ತಿಂದು ಯಾವತ್ತೋ ಒಂದು ದಿನ ಸಿಹಿ ಸಿಗುತ್ತೆ ಅನ್ನೋ ಭಾವನೆಯಲ್ಲೇ ಬದುಕ್ತಿದ್ದಾರೆ. ಅವ್ರ ಜೀವನ ಆದಷ್ಟು ಬೇಗ ಚೆನ್ನಾಗಾಗಬೇಕು. ಅವರು ನಮ್ಮೆಲ್ಲರ ಜೊತೆ ಬೆರಿಬೇಕು. ಎಲ್ಲರ ಜೊತೆ ಸೇರಿ ಮುಂದಿನ ಹಬ್ಬ ಸಂತೋಷವಾಗಿ ಮಾಡಬೇಕು. ದೇವ್ರೆ, ಇತ್ತೀಚೆಗೆ ನಾನು ತುಂಬ ಬದಲಾಗಿದ್ದೀನ ಅಂತ ಅನ್ನಿಸ್ತಾ ಇದೆ. ನನ್ನ ಮನಸ್ಸಿನಲ್ಲಿ ಒಂದು ರೀತಿ ಉಲ್ಲಾಸ ಇದೆಯೋ ಅಥವಾ ಒಂದು ರೀತಿ ಸಂಕಟ ಇದೆಯೋ ಏನೂ ಗೊತ್ತಾಗ್ತಾ ಇಲ್ಲ. ಬೇವು ಬೆಲ್ಲನ ಒಟ್ಟಿಗೆ ತಿಂದಾಗ ಆಗುತ್ತಲ್ಲ, ಆ ರೀತಿ ಒಂದು ಭಾವನೆ ನನ್ನ ಮನಸ್ಸಲ್ಲಿದೆ. ಖುಷಿಯಾಗಿದ್ದೀನೋ ಬೇಸರದಲ್ಲಿದ್ದೀನೋ ಒಂದು ಗೊತ್ತಾಗ್ತಾ ಇಲ್ಲ. ಆದರೆ ಜಾನಕಿ ಅವ್ರ ಮನೆಗೆ ಬಂದ ಮೇಲೆ ಈ ಬದಲಾವಣೆ ನನ್ನಲ್ಲಾಗಿದೆ ಅಂತ ಮಾತ್ರ ನನಗೆ ಗೊತ್ತು. ಯಾವಾಗಲೂ ಈ ಮನೆ ಬಗ್ಗೆನೇ ಯೋಚನೆ ಮಾಡ್ತಿರೋ ಅವರು ಅವ್ರ ಬದುಕಲ್ಲಿ ಏನೇನೆಲ್ಲ ನೋವುಗಳಿದೆಯೋ ಅದನ್ನೆಲ್ಲ ಎದುರಿಸಿ ಅವರು ಜೀವನ ಚೆನ್ನಾಗಿರಬೇಕು. ಹಾಗೆ ನಮ್ಮ ಮನೇಲಿ, ಸುಬ್ಬು ಮನೇಲಿ ಎಲ್ಲರೂ ನಗ್ನಗ್ತಾ ಇರಬೇಕು. ಎಲ್ಲರಿಗೂ ಒಳ್ಳೇದು ಮಾಡು ತಂದೆ.